ಪೇರಲೆ ಗಿಡದ ಎಲೆಯಿಂದ ನಾನಿವತ್ತೊಂದು ಟೀ ಮಾಡ್ತಾಯಿದ್ದೀನಿ. ಈ ಟೀ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ. ಮತ್ತು ಡಯಾಬಿಟಿಕ್ ಇರೋರಿಗೆ ಬ್ಲಡ್ ಶುಗರ್ ಕಂಟ್ರೋಲಲ್ಲಿರುತ್ತೆ. ಡ್ರೈ ಸ್ಕಿನ್ ಯಾರಿಗೆಲ್ಲ ಪ್ರಾಬ್ಲಮ್ ಇರುತ್ತೆ ಅದು ಗ್ರ್ಯಾಜುವಲಿ ಕಮ್ಮಿ ಆಗುತ್ತೆ. ಹೇರ್ ಫಾಲ್ ಕಂಟ್ರೋಲ್ ಆಗಿಬಿಟ್ಟು ನ್ಯೂ ಹೇರ್ಸ್ ಬರೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಇದು. ಮತ್ತು ಹೆಣ್ಮಕ್ಳಿಗೆ ಪೀರಿಯಡ್ಸಲ್ಲಿ ಲೋಯರ್ ಅಬ್ಡಮಿನ್ ಪೇಯ್ನ್ ಇರುತ್ತಲ್ಲ, ಆ ಪೇಯ್ನ್ಗೆ ಕೂಡ ಈ ಟೀ ತುಂಬ ಉತ್ತಮವಾದಂಥದ್ದು. ವಿಟಮಿನ್ ಸಿ ರಿಚ್ ಇರುತ್ತೆ ಇದು, ವಿಟಮಿನ್ ಎ ರಿಚ್ ಇದು. ಎಲ್ಲ ನಮ್ಮ ಆರೋಗ್ಯದ ಯಾವುದೇ ಸಮಸ್ಯೆಗಳಿಗೂ ಈ ಟೀ ತುಂಬ ಉತ್ತಮವಾದ್ದು. ಇದನ್ನು ನೀವು ಕುಡಿಯುವಾಗ ಮೊದಲು 3 ತಿಂಗಳು ರೆಗ್ಯುಲರಾಗಿ ಕುಡಿದ್ಬಿಟ್ಟು ನಂತರ 1 ತಿಂಗಳು ಗ್ಯಾಪ್ ಕೊಡಿ, ಮತ್ತು ಸ್ಟಾರ್ಟ್ ಮಾಡಿ. ಪ್ರೆಗ್ನೆಂಟ್ ವುಮೆನ್ಸನ್ನು ಇದನ್ನು ಕುಡಿಯೋದು ಬೇಡ, ಬೇರೆ ಎಲ್ಲರೂ ಕುಡಿಬಹುದು. ಮತ್ತು ಹಾಗೆ ಪ್ಲೇನ್ ಲೀವ್ಸ್ನ ಬಾಯ್ಲ್ ಮಾಡಿಕೊಂಡು ಸಹ ಕುಡಿಬಹುದು. ಕೆಲವ್ರಿಗೆ ನಾನಿಲ್ಲಿ ಪೆಪ್ಪರ್ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಇಷ್ಟ ಇಲ್ಲ ಅಂದವರು ಹಾಗೆ ಪ್ಲೇನ್ ಲೀವ್ಸ್ನ ಬಾಯ್ಲ್ ಮಾಡ್ಕೊಂಡು ಕುಡಿಬಹುದು. ಹಾಯ್, ನಾನು ಇವತ್ತು ಈ ಪೇರಲೆ ಎಲೆ ಟೀ ಮಾಡೋದಕ್ಕೆ ಮೊದಲಿಗೆ ಒಂದು 3 ಎಲೆ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಎಲೆ ಮೇಲ್ಭಾಗ ಹಿಂಭಾಗದಲ್ಲೆಲ್ಲ ಕೆಲವು ಸಾರಿ ಇನ್ಸೆಕ್ಟ್ಸ್ ಇರುತ್ತೆ, ನೋಡಿಕೊಂಡು ತೊಳ್ಕೊಬೇಕು. ಇದನ್ನು ಮಾಡೋದು ತುಂಬ ಈಸಿ, ತುಂಬ ಸಿಂಪಲ್ ಟೀ ಇದು. ಆದರೆ ಹೆಲ್ತ್ ಬೆನಿಫಿಟ್ಸ್ ಮಾತ್ರ ತುಂಬ ಜಾಸ್ತಿ. ಬಾಯ್ಲಿಂಗ್ ವಾಟರ್ಗೆ ಇದನ್ನು ತುಂಡು ತುಂಡು ಮಾಡಿ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬಾಯ್ಲ್ ಆದ ನಂತರ, ಒಂದು 10 ಮಿನಿಟ್ಸ್ ಬಾಯ್ಲ್ ಆದ ನಂತರ ಒಂದು ಪಿಂಚ್ ಆಫ್ ಪೆಪ್ಪರ್ ಪೌಡರ್ ಹಾಕ್ತೀನಿ. ತುಂಬ ಜಾಸ್ತಿ ಹಾಕೋದು ಬೇಡ, ನಾನಿಲ್ಲಿ ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀನಿ. ಮತ್ತು ಪಿಂಚ್ ಅಷ್ಟು ಟರ್ಮರಿಕ್ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ಟವ್ವಿಂದ ಇದು ಪೆಪ್ಪರ್ ಪೌಡರ್ ಟರ್ಮರಿಕ್ ಪೌಡರ್ ಹಾಕಿದ ನಂತರ ಸ್ಟವ್ವಿಂದ ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಮತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ. ನಂತರ ಇದನ್ನು ಒಂದು ಗ್ಲಾಸ್ಗೆ ಸೋಸ್ಕೊಳ್ತಾ ಇದ್ದೀನಿ. ಸೋಸ್ಕೊಂಡ್ಬಿಟ್ಟು ಇದಕ್ಕೆ ನಿಂಬೆ ಹುಳಿ ಮತ್ತು ಜೇನುತುಪ್ಪ ಹಾಕ್ಬಿಟ್ಟು ಕುಡಿಬಹುದು. ಯಾರೆಲ್ಲ ಡಯಾಬಿಟಿಕ್ ಇದ್ದೀರಿ ಅವರು ಜೇನುತುಪ್ಪ ಅವಾಯ್ಡ್ ಮಾಡಿ. ನಿಂಬೆ ಹುಳಿ ಸೇರಿಸೋದ್ರಿಂದ ಇದರಲ್ಲಿ ಇರುವಂಥ ಆರೋಗ್ಯಕ್ಕೆ ಉತ್ತಮವಾದ ಅಂಶ ಏನೆಲ್ಲ ಇರುತ್ತೆ ಅದನ್ನು ನಮ್ಮ ದೇಹ ಹೀರ್ಕೊಳ್ಳೋದಕ್ಕೆ ಇನ್ನೂ ಸಹಾಯ ಮಾಡುತ್ತೆ. ಯಾವಾಗಲಾದ್ರೂ ನಾವು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು, ಚಿತ್ರಾನ್ನ, ಅವಲಕ್ಕಿ ಮಾಡ್ತೀವಲ್ಲ, ಅದಕ್ಕೂ ಸಹ ನಿಂಬೆಹಣ್ಣು ಹಾಕೋ ಅಭ್ಯಾಸ ಇರುತ್ತಲ್ಲ, ಅದು ಕೂಡ ತುಂಬ ಒಳ್ಳೆಯದು. ಆಹಾರದಲ್ಲಿ ಯಾವುದೇ ಆದಂತಹ ಟಾಕ್ಸಿನ್ಸ್ ಇದ್ದರೆ ರಿಮೂವ್ ಮಾಡಿಬಿಟ್ಟು ಒಳ್ಳೆಯ ಅಂಶಗಳು ಮಾತ್ರ ನಮ್ಮ ದೇಹಕ್ಕೆ ಸೇರೋದಕ್ಕೆ ನಿಂಬೆ ಹುಳಿ ಹೆಲ್ಪ್ ಮಾಡುತ್ತೆ. ಹಾಗೆ ಕೂಡ ಜೇನುತುಪ್ಪ ಕೂಡ ಹಾಗೆಯೇ. ಆದರೆ ಸ್ವೀಟ್ ಆದ್ದರಿಂದ ಕೆಲವ್ರಿಗೆ ಅದು ಇಷ್ಟ ಆಗದೇ ಇರಬಹುದು. ದೇಹಕ್ಕೆ ಅತ್ಯುತ್ತಮವಾದ ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ ಜೇನುತುಪ್ಪ ಕೂಡ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.